ಹೇ ಮಾಚಣ್ಣ, ಮಯೂರ ಪಿಕ್ಚರ್ ನೋಡಿದೆ ಮರೆ, ಎಂತ ಆ್ಯಕ್ಟಿಂಗ್ ಮರೆ ಅಣ್ಣವ್ರದ್ದು. ಆ ಥರ ಡೈಲಾಗ್ ಹೇಳಕ್ಕೆ ಯಾರ ಹತ್ರ ಸಾಧ್ಯಿಲ್ಲ ನೋಡು ಅಲ್ವಾ. ಮೊನ್ನೆ ಏನೋ ಒಂದು ಬಾರಿ ಡೈಲಾಗ್ ಹೇಳ್ತಿದ್ಯಲ್ಲ, ಇದೇ ಹೇಳು ನೋಡುವ. ನೋಡು ಟಮ್ಮ, ನೀ ಹುಟ್ಟೋಕ್ಕಿಂತ ಮುಂಚೆ 10 ಸಲ ನಾ ಪಿಕ್ಚರ್ ನೋಡಿದ್ದೆ. ಏನು ಮಾಡಿ ತೋರಿಸ್ಬೇಕಾ ಹೇಳು? ಮಾಡ್ತೆ ಕೇಳು, ಸರಿ ಮಾಡಿ. ಅಮ್ಮ ಅಮ್ಮ, ಬುದ್ಧಿ ತಿಳಿಯುವ ಮುನ್ನವೇ ನಿನ್ನನ್ನು ಕಳೆದುಕೊಂಡ ನಿರ್ಭಾಗ್ಯ ನಾನು. ಕಣ್ಣಿಗೆ ಅರಿವಾಗದ ವಿಷಯ ಕರುಳಿಗೆ ಅರಿವಾಗುವುದು ಎಂಬ ಮಾತು ಅದೆಷ್ಟು ಸತ್ಯ. ಹಾಗಾದರೆ ಆಗಾಗ ನನ್ನ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ದೇವತೆ ನೀನೇ. ಬಾಮು, ಈ ಮಣಿಕಿರೀಟ ನಿನಗೆ ಬೇಡವೇ? ಈ ರಕ್ತ ಸಿಂಹಾಸನ ನಿನಗೆ ಬೇಡವೇ? ಈ ಸಾಮ್ರಾಜ್ಯ ನಿನಗೆ ಬೇಡವೇ ಎಂದು ಅಕ್ಕರೆಯಿಂದ ಕೇಳುತ್ತಿದ್ದವಳು ನೀನೇ ಅಮ್ಮ. ಈ ನಿನ್ನ ಮಗನ ಮೇಲೆ ನಿನಗದೆಷ್ಟೊಂದು ಭರವಸೆ ತಾಯಿ. ಭೂಮಿ ಆಕಾಶಗಳೇ ಸಿಡಿದೆದ್ದು ಹೊಗೆಯಾಗಲಿ, ನಿಮ್ಮ ನಂಬಿಕೆಯನ್ನು ಮಾತ್ರ ನಾನು ಸುಳ್ಳು ಮಾಡುವುದಿಲ್ಲ ತಾಯಿ. ನಿಮ್ಮ ನಂಬಿಕೆಯನ್ನು ಮಾತ್ರ ನಾನು ಸುಳ್ಳು ಮಾಡುವುದಿಲ್ಲ. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದ ವರ್ಮ, ಯಾವ ಕದಂಬ ವಂಶ ವೃಕ್ಷ ನಿನ್ನ ಕ್ರೌರ್ಯಕ್ಕೆ ಸಿಕ್ಕಿ ನಿರ್ನಾಮವಾಗಿದೆ ಎಂದು ನೀನು ತಿಳಿದಿರುವೆಯೋ, ಅದೇ ಮಹಾವಂಶ ವೃಕ್ಷ ಇಂದು ಚಿಗುರಿ ತಲೆ ಎತ್ತಿ ನಿಂತಿದೆ. ಪಲ್ಲವರ ಸೊಲ್ಲಡಗಿಸಿ ನಮ್ಮ ನೆಲದಿಂದ ಬಳಿ ಓಡಿಸಿ ವೈಜಯಂತಿಯ ರತ್ನ ಸಿಂಹಾಸನದಲ್ಲಿ ಕನ್ನಡ ರಾಜ್ಯ ಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆ ಚಂದ್ರಾರ್ಕವಾಗಿ ನಿಲ್ಲುವಂಥದ್ದೇ ಹೊರತು ನಿನ್ನಂತ ಕೋಟಿ ಪಲ್ಲವರ ನಿರಂತರ ದಾಳಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣವಾಗಿ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ.